ನಮಸ್ತೆ ವೀಕ್ಷಕರೇ, ಬುಧಾದಿತ್ಯ ಯೋಗ ನೋಡ್ತಾ ಹೋಗೋಣ ವೀಕ್ಷಕರೇ. ಬುಧಾದಿತ್ಯ ಯೋಗ ಅಂದರೆ ಜಾತಕದಲ್ಲಿ ಒಂದೊಂದು ಯೋಗ ಒಂದೊಂದು ಥರ ಟ್ರಿಗರ್ ಆಗ್ತಕ್ಕಂಥದ್ದು. ಇದು ತುಂಬ ಎಕ್ಸಲೆಂಟ್ ಆ್ಯಂಡ್ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಯೋಗ. ಇದು ತುಂಬ ಸುಲಭವಾದ ಯೋಗ ಅಲ್ಲ. ಲಗ್ನದಿಂದ 12 ಮನೆಗಳಲ್ಲಿ ಕೂತ್ರೆ ಯಾವ್ಯಾವ ರೀತಿ ಇರ್ತಕ್ಕಂಥದ್ದು ಅಂತ ನೋಡ್ತಾ ಹೋಗೋಣ. ಈ ಬುಧ ಮತ್ತು ರವಿಯ ಸಂಬಂಧ ಅಂತ ಕರಿತೀವಿ. ಲಗ್ನದಿಂದ 12 ಮನೆಯಲ್ಲಿ ಯಾವುದೇ ಮನೆಯಲ್ಲಿ ಇರಲಿ, ಬುಧ ರವಿ ಒಂದೇ ಮನೆಯಲ್ಲಿ ಕೂತ್ರೆ ಅದು ಬುಧಾದಿತ್ಯ ಯೋಗ ಅಂತ ಕರಿತೀವಿ. ಕೆಲವೊಂದ್ಸಲಿ ಕೇಂದ್ರ ತ್ರಿಕೋನಗಳಲ್ಲಿದ್ದರೆ ಮಾತ್ರ ಸ್ಟ್ರಾಂಗ್ ಫಲನ ಕೊಡ್ತಕ್ಕಂಥದ್ದು ಅಂತೇಳಿ. ಅಂದರೆ ಲಗ್ನದಲ್ಲಿ ಕೂತ್ರೆ ಯಾವ ರೀತಿಯ ಫಲ ಇರ್ತಕ್ಕಂಥದ್ದು ಅಂದರೆ ತನ್ನ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಸ್ಟ್ರಾಂಗ್ ಮಾಡ್ತಕ್ಕಂಥದ್ದು. ಲಗ್ನ ಅಂದರೆ ತಾನು ಅಂತ ಕರಿತೀವಿ. ವ್ಯಕ್ತಿಗತವಾಗಿ ತುಂಬ ಸ್ಟ್ರಾಂಗ್ ಇರ್ತಾರೆ, ಆರೋಗ್ಯದಲ್ಲಿ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು, ವೈಯಕ್ತಿಕವಾಗಿ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಅವರಿಗೆ ಅಟ್ಯಾಕ್ ಆಗೋದಿಲ್ಲ. ಈ ರೀತಿಯಾಗಿ ತುಂಬ ಸ್ಟ್ರಾಂಗ್ ಇರ್ತಕ್ಕಂಥದ್ದು. ಯಾಕಂದರೆ ಆತ್ಮಕಾರಕ ರವಿ ಮತ್ತು ಬುದ್ಧಿಕಾರಕ ಆಗಿರ್ತಕ್ಕಂಥ ಬುಧ ಬಂದು ಲಗ್ನದಲ್ಲೇ ಕೂತಾಗ ಬುಧಾದಿತ್ಯ ಯೋಗ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು, ವ್ಯಕ್ತಿಗತವಾಗಿ ಅಪ್ಲಿಕೇಬಲ್ ಮಾಡುತ್ತೆ ವೀಕ್ಷಕರೇ. ಅದೇ ಬುಧಾದಿತ್ಯ ಯೋಗ ಇನ್ನೊಂದು ಏನಂದರೆ, ಬುಧ ಮತ್ತು ರವಿ ಗ್ರಹಗಳು ಸಮಸಪ್ತಕ ರೀತಿಯ ದೃಷ್ಟಿಕೋನದಲ್ಲಿ, ಲಗ್ನದಲ್ಲಿ ರವಿ ಸಪ್ತಮದಲ್ಲಿ ಬುಧ ಇರಲಿ ಅಥವಾ ಸಪ್ತಮದಲ್ಲಿ ಬುಧ ಲಗ್ನದಲ್ಲಿ ರವಿ ಇರಲಿ, ಈ ರೀತಿಯಾಗಿ ಲೆಫ್ಟ್ ಆ್ಯಂಡ್ ರೈಟ್ ಸಮಸಪ್ತಕ ರೀತಿಯ ದೃಷ್ಟಿಕೋನ ಅಂತ ಕರಿತೀವಿ. ಈ ರೀತಿಯಾಗಿ ಬುಧ ರವಿಯರ ದೃಷ್ಟಿ ಇದ್ದರೂ ಕೂಡ ಬುಧಾದಿತ್ಯ ಯೋಗ ಆಗ್ತಕ್ಕಂಥದ್ದು. ಆದರೆ ಯಾವ್ಯಾವ ಮನೆಯಲ್ಲಿ ಕೂತ್ರೆ ಯಾವ್ಯಾವ ಫಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಲಗ್ನದ ಹೇಳಿದ್ದೀನಿ, 2ನೇ ಮನೆಯಲ್ಲಿ ಬಂದು ಕೂತ್ರೆ ಧನಸ್ಥಾನ, ಕುಟುಂಬ ಸ್ಥಾನ ಅಂತ ಕರಿತೀವಿ. ಕುಟುಂಬಕ್ಕೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ತಮ್ಮ ಕುಟುಂಬಕ್ಕೋಸ್ಕರನೇ ದುಡಿತಕ್ಕಂಥದ್ದು. ಹಣಕಾಸಿನ ವ್ಯವಹಾರ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ನೀವು ಒಂದು 10 ರೂಪಾಯಿ ಎಫರ್ಟ್ ಹಾಕಿದರೆ 1000 ರೂಪೀಸ್ ಪ್ರಾಫಿಟ್ ಆಗುತ್ತೆ. 2ನೇ ಮನೆ ಆರ್ಥಿಕ ಸ್ಥಾನ ಮತ್ತು ದುಡ್ಡು, ಕುಟುಂಬ, ಮ್ಯಾರಿಡ್ ಲೈಫ್ ಅಂತ ಕರಿತೀವಿ. ಸಾಂಸಾರಿಕ ಜೀವನದಲ್ಲೂ ಕೂಡ ಎಕ್ಸಲೆಂಟಾಗಿ ವರ್ಕ್ ಆಗ್ತಕ್ಕಂಥದ್ದು. ಮದುವೆ ಜೀವನ ತುಂಬ ಸುಖಕರವಾಗಿರ್ತಕ್ಕಂಥದ್ದು ವೀಕ್ಷಕರೇ. 2ನೇ ಮನೆಯಲ್ಲಿ ಬುಧ ಆದಿತ್ಯ ಯೋಗ ಕೂಡಿದರೆ, ಜೊತೆಯಲ್ಲಿ ಸ್ವಲ್ಪ ಮಾರಕ ಸ್ಥಾನ ಆಗೋದ್ರಿಂದ ಕೆಲವೊಂದು ಹೈ ಪಿಚ್ಚಲ್ಲಿ ನೆಗೆಟಿವ್ ಥಾಟ್ಸನ್ನು ಕ್ರಿಯೇಟ್ ಮಾಡುತ್ತೆ. 3ನೇ ಮನೆಯಲ್ಲಿ ಬಂದು ಕೂತ್ರೆ ಸಹೋದರರ ಸ್ಥಾನ ಅಂತ ಕರಿತೀವಿ. ಲಗ್ನದಿಂದ 3ನೇ ಮನೆಯಲ್ಲಿ ಬಂದು ಕೂತ್ರೆ ಪ್ರಯತ್ನದಿಂದ ಫಲ, ಜಾಸ್ತಿ ಎಫರ್ಟ್ ಹಾಕಬೇಕು. ಅಂದರೆ ಧನಸ್ಥಾನಕ್ಕೆ 3ನೇ ಮನೆ ಭಾವದ ಪ್ರಕಾರ 2ನೇ ಮನೆಗೆ 2ನೇ ಮನೆ 3ನೇ ಮನೆ ಆಗೋದ್ರಿಂದ ಅರ್ಥ ಮಾಡ್ಕೊಳ್ಳಿ. ಲಗ್ನದಿಂದ 3ನೇ ಮನೆ ತೃತೀಯ ಭಾವ ಅಂತ ಕರಿತೀವಲ್ಲ, ತೃತೀಯ ಭಾವಕ್ಕೆ ಧನಭಾವಕ್ಕೆ ಧನಭಾವ, 2ನೇ ಮನೆಗೆ 2ನೇ ಮನೆ 3ನೇ ಮನೆ ಆಗೋದ್ರಿಂದ ಮರಳಿ ಪ್ರಯತ್ನ ಮಾಡು, ಟ್ರೈ ಅಂತ ಕರಿತೀವಿ. ಸತತ ಪ್ರಯತ್ನದಿಂದ ದುಡ್ಡು ಬರ್ತಕ್ಕಂಥದ್ದು. ಒಳ್ಳೆ ನೇಮು ಫ್ರೇಮು ಬರುತ್ತೆ. ಆನಂತರ ಸಹೋದರರನ್ನ ಬಿಟ್ಕೊಡಲ್ಲ. ಅಣ್ಣ ತಮ್ಮಂದಿರ ಬಗ್ಗೆ ತುಂಬ ಕಾಳಜಿ ಇರ್ತಕ್ಕಂಥದ್ದು. ಯುದ್ಧ ಭೂಮಿಯಲ್ಲಿ ಎಕ್ಸಲೆಂಟಾಗಿ ವರ್ಕ್ ಮಾಡ್ತಕ್ಕಂಥದ್ದು. ಮಿಲಿಟ್ರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಈ ರೀತಿಯಲ್ಲಿ ಸಕ್ಸಸ್ ಕಾಣ್ತಕ್ಕಂಥ ಯೋಗ 3ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಇರ್ತಕ್ಕಂಥವ್ರಿಗೆ ಆಗ್ತಕ್ಕಂಥದ್ದು ವೀಕ್ಷಕರೇ. 4ನೇ ಮನೆಯಲ್ಲಿ ಬಂದರೆ ಸುಖ ಸ್ಥಾನ ಅಂತ ಕರಿತೀವಿ. ಮಾತೃ ಸುಖ ಸ್ಥಾನ ಅಂತೇಳಿ ತಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ತಾಯಿಯ ಸಂಪೂರ್ಣ ಆಶೀರ್ವಾದ, ತಾಯಿ ಸುಖ ಸಿಗ್ತಕ್ಕಂಥದ್ದು ಬುಧಾದಿತ್ಯ ಯೋಗ. ಬುಧ ಮತ್ತು ರವಿ ಗ್ರಹಗಳು ಚತುರ್ಥ ಸ್ಥಾನದಲ್ಲಿ ಕೂತ್ರೆ ಫೆಸಿಲಿಟೀಸ್ ಜಾಸ್ತಿ ಬರುತ್ತೆ ಜೀವನದಲ್ಲಿ. ಆಳು ಕಾಳನ್ನು ಇಟ್ಕೊಂಡು ಕಾಲ ಮೇಲೆ ಕಾಲಕ್ಕೆ ಜೀವನ ಮಾಡ್ತಕ್ಕಂಥದ್ದು. ಬಡವನೇ ಆಗಿರಲಿ, ಶ್ರೀಮಂತನೇ ಆಗಿರಲಿ, ಕುಗ್ರಾಮದಲ್ಲಿದ್ದರೂ ಕೂಡ ಒಂದು 10 ಜನರಿಗಾದರೂ ಲೀಡರ್ ಆಗಿರ್ತಾನೆ. ಈ ರೀತಿಯಾಗಿ 4ನೇ ಮನೆ ಲಕ್ಕನ್ನು ತಂದು ಕೊಡ್ತಕ್ಕಂಥದ್ದು. ಜೊತೆಗೆ ಫೆಸಿಲಿಟೀಸ್, ಸ್ಥಿರಾಸ್ತಿ, ಭೂಮಿ, ಆಳು ಕಾಳು, ವೆಹಿಕಲ್, ತನ್ನ ಇಚ್ಛಾನುಸಾರ ಜೀವನ ನಡೆಸ್ತಕ್ಕಂಥದ್ದು ವೀಕ್ಷಕರೇ. 4ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಟ್ರಿಗರ್ ಆದರೆ ಸ್ಥಿರಾಸ್ತಿಗಳನ್ನು ಮಾಡ್ತಕ್ಕಂಥದ್ದು. ಅವರಿಗೆ ವಾಹನಗಳಿಗೆ ತೊಂದರೆನೇ ಇರೋದಿಲ್ಲ. ಐಷಾರಾಮಿ ಜೀವನ ನಡೆಸ್ತಾರೆ 4ನೇ ಮನೆಯಲ್ಲಿ. ತಾಯಿ ಸುಖ ಕೂಡ ತುಂಬ ಚೆನ್ನಾಗಿರ್ತದೆ ಅವರಿಗೆ. ಅದೇ ಬುಧಾದಿತ್ಯ ಯೋಗ 5ನೇ ಮನೆಯಲ್ಲಿ ಬಂದು ಕೂತ್ರೆ, 4ನೇ ಮನೆಯಲ್ಲಿ ಶಯನ ಸ್ಥಾನ ಅಂತ ಕರಿತೀವಿ. ಅವರಿಗೆ ಅಂತ್ಯದ ಕಾಲ, ತನ್ನ ಸಾವು ಕೂಡ ಭಾಳ ಸುಖವಾಗಿರ್ತಕ್ಕಂಥದ್ದು. ಪಂಚಮ ಸ್ಥಾನ ಅಂತ ಕರಿತೀವಿ. 5ನೇ ಮನೆಗೆ ಬಂದು ಕೂತ್ರೆ ಅದೇ ಬುಧಾದಿತ್ಯ ಯೋಗ. 5ನೇ ಮನೆಯಲ್ಲಿ ರವಿ ಬುಧರ ಒಂದು ಕೂತಿರ್ತಕ್ಕಂಥ ಸ್ಥಾನದಲ್ಲಿ ಪುತ್ರ ಸ್ಥಾನ ಅಂತ ಕರಿತೀವಿ. 5ನೇ ಮನೆಯಲ್ಲಿ ಗುರು, ರಾಶಿ ಕುಂಡಲಿಯ ಪ್ರಕಾರ ಗುರುವಿನ ಮನೆ ಆಗೋದ್ರಿಂದ ಒಳ್ಳೆ ಜ್ಞಾನಾರ್ಚನೆ ಬರ್ತಕ್ಕಂಥದ್ದು. ಜಾತಕದಲ್ಲಿ 5ನೇ ಮನೆಯಲ್ಲಿ ಮಕ್ಕಳಿಗೆ ಸಮಸ್ಯೆ ಇರ್ತಕ್ಕಂಥ ಆಗೋದಿಲ್ಲ, ಮಕ್ಕಳು ಸಮಸ್ಯೆ ಆಗೋದಿಲ್ಲ. ಉತ್ತಮವಾದ ಸತ್ಪುತ್ರರನ್ನು ಪಡಿತಕ್ಕಂಥದ್ದು ವೀಕ್ಷಕರೇ. 5ನೇ ಮನೆಯಲ್ಲಿ ಬುಧ ಆದಿತ್ಯ ಯೋಗ ಟ್ರಿಗರ್ ಆದರೆ, ಜೊತೆಗೆ ಎಂಟರ್ಟೈನ್ಮೆಂಟ್ ಅಂತ ಕರಿತೀವಿ. ಜೀವನ ತುಂಬ ಎಂಜಾಯ್ ಕಾಲ ಕಳೀತಾ ಇರ್ತಾರೆ. ಯಾವುದೇ ಸಮಸ್ಯೆ ಇದ್ದರೂ ಕೂಡ, ಸಮಸ್ಯೆ ಎಲ್ರಿಗೂ ಬರುತ್ತೆ ಮನುಷ್ಯ ಅಂದಮೇಲೆ, ಏನೇ ಸಮಸ್ಯೆ ಬರಲಿ ಫೇಸ್ ಮಾಡ್ಕೊಂಡು ಎಂಟರ್ಟೈನ್ಮೆಂಟಾಗಿ ಭಾಳ ಸಿಲ್ಲಿಯಾಗಿ ತಗೊಂತಾರೆ. ಎಂಥ ದೊಡ್ಡ ಗಾಢವಾದ ಪರಿಣಾಮ ಆದರೂ ಕೂಡ. ಯಾಕಂದರೆ ರವಿ ಬುಧರ ಒಂದು ಮಿಲನ ಆ ರೀತಿಯಾಗಿರ್ತಕ್ಕಂಥದ್ದು. 5ನೇ ಮನೆಯಲ್ಲಿ ಲವ್ ಆ್ಯಂಡ್ ಅಫೆಕ್ಷನ್ಸ್ ಅಂತ ಕರಿತೀವಿ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಭಾಳ ಪ್ರಿಯಕರರಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ. ಅದೇ ಬುಧಾದಿತ್ಯ ಯೋಗ 6ನೇ ಮನೆಯಲ್ಲಿ ಟ್ರಿಗರ್ ಆದರೆ ಕೆಲವೊಂದು ಸಾರಿ ಯೋಗನೂ ಆಗುತ್ತೆ, ಕೆಲವೊಂದು ಸಾರಿ ನೆಗೆಟಿವ್ ಕ್ರಿಯೇಟ್ ಆಗುತ್ತೆ ಅದೇ ಗ್ರಹಗತಿಗಳಿಂದ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 6ನೇ ಮನೆಯಲ್ಲಿ ಬಂದು ಕೂತ್ರೆ ಬುಧಾದಿತ್ಯ ಯೋಗ ಏನಾಗುತ್ತೆ ಅಂದರೆ ಕಾಯಿಲೆಗೆ ಒಳಗಾಗ್ತಕ್ಕಂಥದ್ದು, ಶತ್ರುಗಳು ಹುಡ್ತಕ್ಕಂಥದ್ದು, ಹಿತಶತ್ರುಗಳು
ನಿಮಗೆ ಗೊತ್ತಿರೋದಿಲ್ಲ. ತನ್ನಷ್ಟಕ್ಕೆ ತಾನೇ ಶತ್ರುಗಳು ಉತ್ಪತ್ತಿ ಆಗ್ತಾರೆ, ಜೊತೆಯಲ್ಲೇ ಇರ್ತಾರೆ, ಏನು ಮಾಡ್ತಾರೋ ಗೊತ್ತಿರೋದಿಲ್ಲ. ಈ ರೀತಿಯಾಗಿ ಶತ್ರುತ್ವವನ್ನು ಕಟ್ಕೊಳ್ತಕ್ಕಂಥದ್ದು. ರವಿ ಮತ್ತು ಬುಧರು ಬಂದು 6ನೇ ಮನೆಯಲ್ಲಿ ಕೂತ್ರೆ ಕೆಲವೊಂದು ಕೆಲಸದ ವಿಚಾರದಲ್ಲಿ ಸಕ್ಸಸ್ಸನ್ನು ತಂದು ಕೊಡುತ್ತೆ, ಪ್ರೊಫೆಷನ್ ಲೈಫಲ್ಲಿ ಸಕ್ಸಸ್ ತಂದು ಕೊಡುತ್ತೆ, ಹಂಗಂತ ಹೇಳ್ತಿಲ್ಲ ನಾನು. ಆದರೆ ಲಗ್ನದಿಂದ 6ನೇ ಮನೆ ರೋಗ ಸ್ಥಾನ ಅಂತ ಕರಿತೀವಿ. ದುಸ್ಥಾನದಲ್ಲಿ ಬಂದು ಬುಧ ರವಿಯವರು ಕೂತಾಗ ಅದೊಂದು ಯೋಗ, ಬುಧ ಆದಿತ್ಯ ಯೋಗ. ಆ ಯೋಗ ನೆಗೆಟಿವ್ ಆಗಿ ಕ್ರಿಯೇಟ್ ಆಗುತ್ತೆ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಿದ್ದಾರೆ ಬುಧ ಆದಿತ್ಯ ಯೋಗ ಇದೆ ಅಂತೇಳಿ. ಎಲ್ಲ ರಾಶಿಯಲ್ಲೂ ಎಲ್ಲ ಮನೆಯಲ್ಲೂ ಎಲ್ಲ ಬುಧ ಆದಿತ್ಯ ಯೋಗನೂ ಎಲ್ಲ ಶುಭ ಫಲನೇ ಇರೋದಿಲ್ಲ ವೀಕ್ಷಕರೇ. ಆ ಒಂದು ಟ್ರಿಗರ್ ಮಾಡ್ತಕ್ಕಂಥದ್ದು ಬುಧ ಆದಿತ್ಯ ಯೋಗ ಶತ್ರುತ್ವನ ಹುಟ್ಟಾಕುತ್ತೆ, ಮತ್ತು ಚರ್ಮ ಕಾಯಿಲೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ. ಯಾಕಂದರೆ ಬಿಸಿಲಿಗೆ ಹೀಟಿಗೆ ಕಾರಕ ಆಗಿರ್ತಕ್ಕಂಥವನು ಸೂರ್ಯ, ಜೊತೆಗೆ ಚರ್ಮಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಬುಧರ ಸಂಬಂಧ ಚರ್ಮನ ಸ್ಕಿನ್ ಡಿಸೀಸ್ ಸ್ಟಾರ್ಟ್ ಆಗ್ತಕ್ಕಂಥದ್ದು, ಕಾಯಿಲೆಗಳಾಗ್ತಕ್ಕಂಥದ್ದು ವೀಕ್ಷಕರೇ. ಅದೇ ಬುಧ ಆದಿತ್ಯ ಯೋಗ ಬಂದು 7ನೇ ಮನೆಯಲ್ಲಿ ಕೂತ್ರೆ, ಸಪ್ತಮ ಸ್ಥಾನದಲ್ಲಿ ಬಂದು ಕೂತ್ರೆ ಮ್ಯಾರಿಡ್ ಲೈಫ್ ಅಂತ ಕರಿತೀವಿ, ಮದುವೆ ಜೀವನ. ಇಲ್ಲಿ 50-50 ಬರುತ್ತೆ, ಪಾರ್ಟ್ನರ್ ಹೌಸ್ ಅಂತೇಳಿ. ಮದುವೆ ಜೀವನದಲ್ಲಿ ಚೆನ್ನಾಗಿರ್ತಾರೆ, ಮದುವೆ ಬೇಗ ಆಗ್ತಕ್ಕಂಥದ್ದು, ಜೊತೆಯಲ್ಲಿ ಮ್ಯಾರಿಡ್ ಲೈಫು ಕೂಡ ತೃಪ್ತಕರವಾಗಿರುತ್ತೆ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಗಂಡ ಹೆಂಡತಿ ನಡುವೆ ಇದ್ದಿದ್ದೇ. ಬಿಸ್ನೆಸ್ಸಲ್ಲಿ ಎಕ್ಸಲೆಂಟಾಗಿ ವರ್ಕ್ ಆಗ್ತಕ್ಕಂಥದ್ದು. ಏನೇ ಬಿಸ್ನೆಸ್ ಮಾಡಿ ಕ್ಲಿಕ್ ಆಗ್ತೀರಾ. ಅದನ್ನು ಬಟ್ಟೆ ವ್ಯಾಪಾರ ಬಂದು ವಾಟರ್ ಬಿಸ್ನೆಸ್ ಅಥವಾ ಕಬ್ನ ರಿಲೇಟೆಡ್ ತುಂಬ ಎಕ್ಸಲೆಂಟಾಗಿ ವರ್ಕ್ ಆಗ್ತಕ್ಕಂಥದ್ದು. ಅಷ್ಟಮ ಸ್ಥಾನದಲ್ಲಿ ಬಂದು ಕೂತ್ರೆ ಬುಧ ರವಿಯರು, ಬುಧಾದಿತ್ಯ ಈಗ ಏನಾದರೂ ಅಷ್ಟಮ ಸ್ಥಾನದಲ್ಲಿ ಟ್ರಿಗರ್ ಆದರೆ ಈ ಅಪಘಾತಗಳಿಗೆ ಈಡಾಗ್ತಕ್ಕಂಥದ್ದು. ಏನಂದರೆ ನೆಗೆಟಿವ್ ಮನೆಯಲ್ಲಿ ಕೂತಿರ್ತಕ್ಕಂಥ ಯೋಗಕಾರಕ ಗ್ರಹಗಳು ನೆಗೆಟಿವನ್ನೇ, ಅಂದರೆ ಯಾವುದೇ ಒಂದು ಗ್ರಹಗಳು ಬಂದು ಆಯಾ ಸ್ಥಾನದಲ್ಲಿ ಕೂತಿರ್ತಾವಂದೆ ತನ್ನ ಅಧಿಕಾರಕ್ಕೆ ಬಂದಾಗ ತನ್ನ ಕರ್ತವ್ಯವನ್ನು ತಾವು ಮಾಡಲೇಬೇಕು, ಅದನ್ನು ಯಾರೂ ಬಿಡೋಕ್ಕಾಗಲ್ಲ. ಹಂಗೆ 8ನೇ ಮನೆಯಲ್ಲಿ ಬಂದು ಕೂತಾಗ ನೆಗೆಟಿವನ್ನೇ ಕ್ರಿಯೇಟ್ ಮಾಡ್ತಕ್ಕಂಥದ್ದು. 100ಕ್ಕೆ 200%, 99% ಅಲ್ಲ 200%. 8ನೇ ಮನೆ ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ಸ್, ಅಪಘಾತಗಳು, ಅಪಮಾನ, ಅವಮಾನ, ಕಳಂಕಕ್ಕೆ ಗುರಿ ಆಗ್ತಕ್ಕಂಥದ್ದು, ಕೋರ್ಟ್ ರೋಟೇಷನ್ನು, ವ್ಯಾಜ್ಯ, ಜೈಲು, ಸಮಸ್ಯೆಗಳು, ನಾನಾ ರೀತಿಯ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು 8ನೇ ಮನೆ. ಆ ಯೋಗನೇ ಒಂಥರ ಉಲ್ಟಾಗಿ ನಿಂತ್ಕೊಳ್ಳುತ್ತೆ 8ನೇ ಮನೆ. ಅದೇ 9ನೇ ಮನೆಯಲ್ಲಿ ಬಂದು ಕೂತ್ರೆ, ಭಾಗ್ಯಸ್ಥಾನದಲ್ಲಿ ಬಂದು ಕೂತ್ರೆ ಪಿತೃಭಾಗ್ಯ ಬರ್ತಕ್ಕಂಥದ್ದು, ತಂದೆಯಿಂದ ಬರ್ತಕ್ಕಂಥ ಆಸ್ತಿ ಸುಗಮವಾಗಿ ಬರುತ್ತೆ. ಎಲ್ಲೇ ಸ್ಟ್ರಕ್ ಆಗಿರಲಿ, ದಶಾಭುಕ್ತಿಲಿ ಆ ಕಾಂಬಿನೇಷನ್ಸ್ ಬಂದಾಗ, ಬುಧ ದಶ ರವಿ ಭುಕ್ತಿ ಅಥವಾ ರವಿ ದಶ ಬುಧ ಭುಕ್ತಿ, ರವಿ ದಶ ಬುಧ ಭುಕ್ತಿ, ಬುಧನ ಅಂತರ್ಭುಕ್ತಿಯಲ್ಲಿ ಆ ಕಾಂಬಿನೇಷನ್ಸ್ ಬಂದಾಗ ಎಷ್ಟೋ ಸಾರಿ ಸಿಗಾಕೊಂಡಿರ್ತಕ್ಕಂಥ ಆಸ್ತಿಗಳು ಬರ್ತಕ್ಕಂಥದ್ದು, ತಂದೆಯ ಸಂಪೂರ್ಣ ಅನುಗ್ರಹ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. 9ನೇ ಮನೆ ಭೋಗ ಭಾಗ್ಯಗಳನ್ನು ತಂದು ಕೊಡ್ತಕ್ಕಂಥದ್ದು, ಪಿತೃಭಾಗ್ಯ ಅಂತ ಕರಿತೀವಿ. ಎಲ್ಲ ಭೋಗ ಸೌಕರ್ಯಗಳನ್ನು ತಂದು ಕೊಡುತ್ತೆ. ಆದರೆ ಲಿಮಿಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅಂದರೆ ಬುಧ ಆದಿತ್ಯ ಯೋಗ 9ನೇ ಮನೇಲಿ ಇದ್ದರೂ ಕೂಡ ಯಥೇಚ್ಛವಾಗಿ ದುಡ್ಡು ಬರೋದಿಲ್ಲ. 1ನೇ ಮನೆ, 5ನೇ ಮನೆ, 9ನೇ ಮನೆ ಧರ್ಮದ ಮನೆ ಅಂತ ಕರಿತೀವಿ. ಧರ್ಮದ ಮನೆಯಲ್ಲಿ ದುಡ್ಡು ಇರೋದಿಲ್ಲ. ಯಾಕಂದರೆ ಕಾರಣ 2ನೇ ಮನೆಗೆ 1ನೇ ಮನೆ ವ್ಯಯಭಾವ ಆಗೋದ್ರಿಂದ, 6ನೇ ಮನೆ 10ನೇ ಮನೆ 2, 6, 10 ಅರ್ಥದ ಮನೆ, 2, 6, 10ನೇ ಮನೆಗೆ 1, 5, 9ನೇ ಮನೆ ವ್ಯಯಭಾವ ಆಗೋದ್ರಿಂದ ಧರ್ಮವಾಗಿರ್ತಕ್ಕಂಥದ್ದು ಮಾತ್ರ. ಅಂದರೆ ನಿನ್ನ ಪ್ರಾರಬ್ಧ ಕರ್ಮದಿಂದ ಏನು ತಗೊಂಡು ಬಂದಿದೆಯೋ ಅದು ಆ ಟೈಮಲ್ಲಿ ಟ್ರಿಗರ್ ಆಗಿ ಹೋಗ್ತಕ್ಕಂಥದ್ದು. ಮತ್ತು 10ನೇ ಮನೆಗೆ ಹೋಗೋಣ ವೀಕ್ಷಕರ. 10ನೇ ಮನೆಯಲ್ಲಿ ಬುಧ ರವಿ ಕೂತ್ರೆ ಕೆಲಸದಲ್ಲಿ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು, ಕರ್ಮಸ್ಥಾನ ಅಂತ ಕರಿತೀವಿ 10ನೇ ಮನೆ. ನಾವು ಮಾಡ್ತಕ್ಕಂಥ ಪ್ರೊಫೆಷನ್ ಲೈಫ್, ವೃತ್ತಿಯಲ್ಲಿ ತುಂಬ ಮುಂದುವರಿತಕ್ಕಂಥದ್ದು, ಹೈ ಪಿಚ್ ಹೋಗ್ತಾರೆ ಜೀವನದಲ್ಲಿ. ಇದು ಭೂಮಿ ಆಕಾಶ ಅಂತ ಕರಿತೀವಲ್ಲ, ತಳದಿಂದ ಬಂದಿರತಕ್ಕಂಥವ್ನು, ಪಾತಾಳದಿಂದ ಬಂದಿರತಕ್ಕಂಥವ್ನು, ಕಾಮನ್ ಪೀಪಲ್ಲು ಬಡತನದಿಂದ ಬಂದಿದ್ದರೂ ಕೂಡ ಅವನ ಜೀವನದಲ್ಲಿ ಹೈಯೆಸ್ಟ್ ಪೊಸಿಷನ್ ಆಕಾಶದ ಹತ್ರ ಬೆಳೀತಕ್ಕಂಥದ್ದು ಬುಧಾದಿತ್ಯ ಯೋಗ 10ನೇ ಮನೆಯಲ್ಲಿದ್ದರೆ. ಅದೇ 11ನೇ ಮನೆಯಲ್ಲಿ ಬಂದು ಕೂತ್ರೆ ಈ ಎಲ್ಲ ಮನೆಗಳಿಗಿಂತ ಎಕ್ಸಲೆಂಟಾಗಿ ಬರ್ತಕ್ಕಂಥದ್ದು 11ನೇ ಮನೆ ಹಿಟ್ ತೇರಿಲಿ ತುಂಬ ಟ್ರಿಗರ್ ಆಗ್ತಕ್ಕಂಥದ್ದು, ಲಾಭಸ್ಥಾನ ಅಂತ ಕರಿತೀವಿ. ಪ್ರತಿಯೊಂದರಲ್ಲೂ ಲಾಭನೇ, ಆದರೆ ಲಾಭ ಮಾರಕ. ಕೆಲವೊಂದು ವಿಚಾರದಲ್ಲಿ, ಸಣ್ಣ ಸಣ್ಣ ವಿಚಾರದಲ್ಲಿ ಲಾಭ ಮಾರಕನಾಗ್ತಾನೆ 11ನೇ ಮನೆಯಲ್ಲಿ. ಆಲ್ಮೋಸ್ಟ್ 11th ಹೌಸ್ ಈಸ್ ಎಕ್ಸಲೆಂಟ್, ಗುಡ್ ಸ್ಥಾನ ಅದು. 12ನೇ ಮನೆ ಬಂದು ಕೂತ್ರೆ ಬುಧ ರವಿಯರು, ಇದು ಕೆಲವೊಂದು ಸಾರಿ ಲಗ್ನದಿಂದ ನೋಡ್ಕೋಬೇಕಾಗುತ್ತೆ ವೀಕ್ಷಕರೇ, ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ. 12ನೇ ಮನೆಯಲ್ಲಿ ಬಂದು ಕೂತ್ರೆ ವ್ಯಯಭಾವ ಅಂತ ಕರಿತೀವಿ, ಲಾಸ್ ಹೌಸಸ್. ನೀವೆಲ್ಲ ದುಡಿದಿಟ್ಟಿರ್ತಕ್ಕಂಥದ್ದು ಕೂಡ ಖರ್ಚು ಮಾಡ್ತಕ್ಕಂಥದ್ದು. ಅದು ಚತುರ್ಥಾಧಿಪತ್ಯ ಏನಾದರೂ ಹೊಂದಿ, ಕೇಂದ್ರ ಸ್ಥಾನಾಧಿಪತ್ಯ ಹೊಂದಿದರೆ ಶುಭ ಕಾರ್ಯಗಳಿಗೆ ದೇವರು, ಗುಡಿ ಗುಂಡಾರಗಳು, ಪೂಜೆ ಪುನಸ್ಕಾರ, ಹೋಮ ಹವನಗಳು, ಈ ರೀತಿಯಾಗಿ ಅನಾಥ ಮಕ್ಕಳಿಗೆ, ಅಂಧ ಮಕ್ಕಳಿಗೆ, ವೃದ್ಧಾಶ್ರಮಕ್ಕೆ, ನಾನಾ ರೀತಿ ಸಮಸ್ಯೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಖರ್ಚನ್ನು ಮಾಡ್ತಕ್ಕಂಥದ್ದು. ಅದೇ ಒಳ್ಳೆ ನೇಮು ಫ್ರೇಮು ಬರುತ್ತೆ. ವಿದೇಶ ಪ್ರಯಾಣ ಮಾಡ್ತಕ್ಕಂಥ ಯೋಗನೂ ಕೂಡ 12ನೇ ಮನೆಯಲ್ಲಿರ್ತಕ್ಕಂಥ ಬುಧಾದಿತ್ಯ ಯೋಗ ವೀಕ್ಷಕರೇ. ನನಗೆ ತಿಳಿದ ಮಟ್ಟಿಗೆ, ನಾನು ಕಲ್ತಿರೋ ಮಟ್ಟಿಗೆ, ನನ್ನ ತಂದೆಯವರಿಂದ ಕಲ್ತಿರ್ತಕ್ಕಂಥ ವಿದ್ಯೆ,
ಪರಾಶರ ಪದ್ಧತಿಯನ್ನು ಜ್ಯೋತಿಷ್ಯನ ಕಲ್ತಿದ್ದೀನಿ. ಬೈ ಬರ್ತಿಂದ ಕಲ್ತಿರ್ತಕ್ಕಂಥದ್ದು. ನನ್ನ ತಂದೆ ಅನುಗ್ರಹದಿಂದ ಜ್ಯೋತಿಷ್ಯ ಕಲಿತು ಹೇಳ್ತಾ ಇದ್ದೀನಿ. ಮತ್ತು ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಏನಾದರೂ ಬೇಕು ಅಂದರೆ ನನ್ನ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.